ಹೆಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ವಿಜಾಸ್ ಕಿಚನ್. ಇವತ್ತಿನ ರೆಸಿಪಿ ಬಂದ್ಬಿಟ್ಟು ಉತ್ತರ ಕರ್ನಾಟಕದ ಸ್ಪೆಷಲ್ ಪುಟಾಣಿ ಚಟ್ನಿ. ಇದು ತುಂಬ ಸಿಂಪಲ್ ಮತ್ತು ಈಸಿಯಾಗಿ ಸ್ವಲ್ಪ ಸಮಯದಲ್ಲಿ ತಯಾರಿಸಬಹುದು. ಪದಾರ್ಥಗಳನ್ನು ನೀವು ವಿಡಿಯೋ ಪಾಸ್ ಮಾಡಿ ನೋಡ್ಬೋದು. ಪುಟಾಣಿ 1 ಕಪ್, ತೆಂಗಿನ ತುರಿ ಅರ್ಧ ಕಪ್ಪು, ಕೆಂಪು ಮೆಣಸಿನ ಪುಡಿ 2 ರಿಂದ 3 ಚಮಚ, ಜೀರಿಗೆ 2 ರಿಂದ 3 ಚಮಚ, ಕರಿಬೇವು 1 ಕಪ್, ಬೆಳ್ಳುಳ್ಳಿ 8 ರಿಂದ 10 ಕಡಿ, ಹಿಂಗು ಚಿಟಿಕೆಯಷ್ಟು, ಉಪ್ಪು ರುಚಿಗೆ ತಕ್ಕಷ್ಟು. ಒಂದು ಪ್ಯಾನಲ್ಲಿ ಸ್ವಲ್ಪ ಎಣ್ಣೆ ಹಾಕಿ ತೆಂಗಿನ ತುರಿಯನ್ನು ಹಾಕಿ ಅದಾದ ಮೇಲೆ 1 ಕಪ್ ಕರಿಬೇವನ್ನು ಹಾಕಿ ಚೆನ್ನಾಗಿ ಹುರಿಯಿರಿ. ಇದನ್ನು ನಾವು ಕಡಿಮೆ ಉರಿಯಲ್ಲಿ ಹುರಿಯಬೇಕು. ಇಂತಹ ಈಸಿ ಮತ್ತು ಕಡಿಮೆ ಸಮಯದಲ್ಲಿ ತಯಾರಿಸಬಹುದಂತಹ ರೆಸಿಪಿಗಳು ಬೇಕಾದರೆ ನೀವು ಲೈಕ್ ಮತ್ತು ಕಮೆಂಟ್ ಮಾಡಿರಿ. ಹುಣಸೆಕಾಯಿಯನ್ನು ಹಾಕಿ ಇದಾದ ಮೇಲೆ ಮತ್ತೆ ಹುರಿಯಿರಿ. ಇದನ್ನು ತುಂಬ ಕಡಿಮೆ ಸಮಯದಲ್ಲಿ ಏನಾದರೂ ಅರ್ಜೆಂಟಾಗಿ ಚಟ್ನಿ ಬೇಕಂದರೆ ಇದನ್ನ ನೀವು ಟ್ರೈ ಮಾಡ್ಬೋದು. ಇದಾದ ಮೇಲೆ ನಾವು ಜೀರಿಗೆಯನ್ನು ಹಾಕಬೇಕು. 2 ರಿಂದ 3 ಟೇಬಲ್ ಸ್ಪೂನನ್ನು ಜೀರಿಗೆಯನ್ನು ಹಾಕಿ ಚೆನ್ನಾಗಿ ಹುರಿದುಕೊಳ್ಳಬೇಕು. ಹುರಿದ ಪದಾರ್ಥಗಳನ್ನು ಒಂದು ಪ್ಯಾನಿನಲ್ಲಿ ತೆಗೆದುಕೊಂಡು ಆರಲು ಬಿಡಿ. ಈಗ ಮಿಕ್ಸಿ ಜಾರಿನಲ್ಲಿ ಪುಟಾಣಿಯನ್ನು ಹಾಕಿ ಮತ್ತೆ ಉಪ್ಪನ್ನು ಹಾಕಿ ಚೆನ್ನಾಗಿ ರುಬ್ಬಿಕೊಳ್ಳಿ. ಎಲ್ಲ ಒಟ್ಟಿಗೆ ಹಾಕಿದರೆ ಅದು ಚೆನ್ನಾಗಿ ಪುಡಿ ಆಗೋದಿಲ್ಲ. ಆದ್ದರಿಂದ ನಾವು ಸ್ವಲ್ಪ ಪದಾರ್ಥಗಳನ್ನು ರುಬ್ಬಿಕೊಂಡು ತೆಗೆಯಬೇಕು. ಇದಾದ ಮೇಲೆ ಅದಕ್ಕೆ 2 ರಿಂದ 3 ಚಮಚ ಕೆಂಪು ಮೆಣಸಿನ ಪುಡಿಯನ್ನು ಹಾಕಿ ಚೆನ್ನಾಗಿ ರುಬ್ಬಿ, ಅದಾದ ಮೇಲೆ ಮತ್ತೆ ಅದಕ್ಕೆ ಬೆಳ್ಳುಳ್ಳಿಗಳನ್ನು ಹಾಕಿ ಮತ್ತೆ ರುಬ್ಬಿಕೊಳ್ಳಬೇಕು. ಇದಾದ ಮೇಲೆ ಅದನ್ನು ಒಂದು ಪ್ಯಾನಿನಲ್ಲಿ ತೆಗೆಯಲಿ. ಇದಾದ ಮೇಲೆ ಹುರಿದ ಮಿಶ್ರಣವನ್ನು ಮಿಕ್ಸಿ ಜಾರಿನಲ್ಲಿ ಹಾಕಿ ಚೆನ್ನಾಗಿ ರುಬ್ಬಿಕೊಳ್ಳಿ. ಇದನ್ನು ಅದೇ ಪ್ಯಾನಿನಲ್ಲಿ ತೆಗೆಯಿರಿ. ಈಗ ಎಲ್ಲವನ್ನು ಒಟ್ಟಿಗೆ ಮಿಕ್ಸಿ ಜಾರಿನಲ್ಲಿ ಹಾಕಿ ಇನ್ನೂ ಒಂದು ಬಾರಿ ಲಾಸ್ಟ್ ಟೈಮ್ ಚೆನ್ನಾಗಿ ರುಬ್ಬಿಕೊಂಡರೆ ನಮ್ಮ ಹೋಮ್ ಮೇಡ್ ಉತ್ತರ ಕರ್ನಾಟಕದ ಸ್ಪೆಷಲ್ ಪುಟಾಣಿ ಚಟ್ನಿ ಪುಡಿ ರೆಡಿ. ಇದು ತುಂಬ ಸ್ವಲ್ಪ ಸಮಯದಲ್ಲೇ ಪ್ರಿಪೇರ್ ಮಾಡಬಹುದು. ಭಾಳ ಆದರೆ ಒಂದು 10 ಮಿನಿಟ್ಸಿಂದ 20 ಮಿನಿಟ್ಸ್ ಆಗುತ್ತೆ ಮಾಡಬೇಕಂದ್ರೆ. ತುಂಬ ಟೇಸ್ಟಿಯಾಗಿರುತ್ತೆ. ಇದು ಒಂಥರ ಇನ್ಸ್ಟಂಟ್ ಚಟ್ನಿ ಪುಡಿ ಅಂತಲೇ ಹೇಳ್ಬೋದು. ಟ್ರಾವೆಲಿಂಗಿಗೂ ಕೂಡ ಇದನ್ನ ಇನ್ಸ್ಟಂಟಾಗಿ ಪ್ರಿಪೇರ್ ಮಾಡ್ಬೋದು. ಯಾವುದೇ ಸಮಸ್ಯೆನೂ ಆಗೋದಿಲ್ಲ. ತುಂಬ ಈಸಿಯಾಗಿ ಪ್ರಿಪೇರ್ ಮಾಡ್ಬೋದು. ಇದನ್ನು ನಾವು 1 ಮಂತ್ವರೆಗೂ ಸ್ಟೋರ್ ಮಾಡ್ಕೊಂಡು ಯೂಸ್ ಮಾಡ್ಕೋಬಹುದು. ಇದು ಬಿಸಿ ಅನ್ನದ ಜೊತೆ ಮತ್ತು ತುಪ್ಪ ಹಾಕಿಕೊಂಡು ಸವಿದ್ರೆ ಮಾತ್ರ ತುಂಬ ಟೇಸ್ಟಿಯಾಗಿರುತ್ತೆ. ಇದು ಬಂದ್ಬಿಟ್ಟು ಇವತ್ತಿನ ರೆಸಿಪಿ. ಇಂತಹ ತುಂಬ ಈಸಿ ಮತ್ತು ಇನ್ಸ್ಟಂಟ್ ರೆಸಿಪಿಗಾಗಿ ಸಬ್ಸ್ಕ್ರೈಬ್ ಮಾಡಿ ವಿಜಾಸ್ ಕಿಚನ್. ಕಳೆದ 2 ತಿಂಗಳಿಂದ ಬ್ಯುಸಿಯಾಗಿದ್ದೆ, ಅದಕ್ಕೆ ವಿಡಿಯೋನ ಅಪ್ಲೋಡ್ ಮಾಡಿದ್ದಿಲ್ಲ. ಈಗ ಮತ್ತೆ ವಿಡಿಯೋಗಳನ್ನು ಅಪ್ಲೋಡ್ ಮಾಡ್ತೀನಿ. ನೀವು ಕಮೆಂಟ್ ಮಾಡಿ ತಿಳಿಸಿ ನೆಕ್ಸ್ಟ್ ರೆಸಿಪಿ ಯಾವ್ದು ಬೇಕಂತ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬೈ ಬೈ. ಹ್ಯಾವ್ ಅ ನೈಸ್ ಡೇ.